ಗೈಸ್, ಇವತ್ತಂತೂ ನಂಗೆ ಎಷ್ಟು ಬೇಜಾರಾಯಿತು ಅಂತಂದರೆ, ಯಾರಾದರೂ ನಂತರ ಜಾಬ್ ಹುಡುಕ್ತಾ ಇದ್ದರೆ ಅವ್ರಿಗೂ ಈ ಥರ ಸಿಚುವೇಶನ್ನ ಫೇಸ್ ಮಾಡಿದ್ದೀರಾ ಅಂತ ಹೇಳಿ ನನಗೆ ಹೇಳಿ. ನಾನು ರೀಸೆಂಟಾಗಿ ಜಾಬ್ ಹುಡುಕ್ತಾ ಇದ್ದೆ ಆ್ಯಂಡ್ ನನಗೆ ಒಂದು ಕಾಲ್ ಬರುತ್ತೆ ನೆನ್ನೆ, ಈ ಥರ ಒಂದು ದೊಡ್ಡ ಕಂಪನಿಯಲ್ಲಿ ಇಂಟರ್ವ್ಯೂ ಇದೆ, ಅಟೆಂಡ್ ಮಾಡಿ ಅಂತ ಹೇಳ್ತಾರೆ. ನಾನು ಅವ್ರ ಹತ್ರ ಕೇಳೋದಲ್ಲ ಒಂದೇ, ಇದು ಫುಲ್ ಟೈಮ್ ಎಂಪ್ಲಾಯ್ಮೆಂಟಾ ಅಥವಾ ಕಾಂಟ್ರಾಕ್ಟಾ ಹೇಳಿ ಅಂತ. ಯಾಕೆಂದರೆ ನನಗಂತೂ ಕಾಂಟ್ರಾಕ್ಟಲ್ಲಿ ವರ್ಕ್ ಮಾಡಿ ಸಾಕಾಗೋಗಿತ್ತು ಒಂದು 3 ವರ್ಷದಿಂದ. ಕಾಂಟ್ರಾಕ್ಟಲ್ಲಿ ನೀವು ವರ್ಕ್ ಮಾಡಿದ್ರೆ ಅದು 1 ಇಯರ್ ಕಾಂಟ್ರಾಕ್ಟ್ ಅಂತ ಹೇಳ್ತಾರೆ, ಬಟ್ 6 ಮಂತ್ಸಲ್ಲೇ ತೆಗೆದಾಕೋದು ಅಥವಾ ಪ್ರಾಜೆಕ್ಟ್ ಏನಾದರೂ ಇಲ್ಲ ಅಂತಂದರೆ ಫಸ್ಟು ಕಾಂಟ್ರಾಕ್ಟ್ ಎಂಪ್ಲಾಯೀಸನ್ನೇ ಟಾರ್ಗೆಟ್ ಮಾಡ್ತಾರೆ, ಅವ್ರನ್ನೇ ಫಸ್ಟು ಲೇ ಆಫ್ ಮಾಡೋದು. ಈ ಥರ ನಾನು ಜಾಬನ್ನು ಹುಡುಕಿ ನಾನು ಬರೋದೆಲ್ಲ ನನಗೆ ಕಾಂಟ್ರಾಕ್ಟೇ ಆಗಿತ್ತು. ಆ್ಯಂಡ್ ನಾನು ಸೇರ್ಕೊತಾ ಇದ್ದೆ, ಯಾಕಂದರೆ ನನಗೆ ಬ್ರೇಕ್ ತೊಗೊಳಕ್ಕೆ ಇಷ್ಟ ಇರಲಿಲ್ಲ, ಕೆರಿಯರ್ ಬ್ರೇಕು. ಆದ್ದರಿಂದ ನಾನು ಎಕ್ಸೆಪ್ಟ್ ಮಾಡ್ತಾಯಿದ್ದೆ, ಕಾಂಟ್ರಾಕ್ಟ್ಗೆ ಹೋಗ್ತಿದ್ದೆ. FT ಕಾಲ್ ಒಂದೂ ಬರ್ತಿರಲಿಲ್ಲ. ಆದ್ದರಿಂದ ಮತ್ತು ನಾನು ಈ ಪರ್ಸನ್ ಹತ್ರ ಕೇಳ್ತೀನಿ, ಇದು FT ಇದ್ದರೆ ಮಾತ್ರ ನನಗೆ ಹೇಳಿ, ಇಲ್ಲ ಅಂತಂದರೆ ನನಗೆ ಕಾಂಟ್ರಾಕ್ಟ್ ಇದ್ದರೆ ನಾನು ಅಟೆಂಡ್ ಮಾಡಲ್ಲ. ಯಾಕೆಂದರೆ ನನಗೆ ಒಂದು 3 ಇಯರ್ಸಿಂದ ಜಾಬ್ ಸೆಕ್ಯೂರಿಟಿ ಇಲ್ಲದೆ ನಾನು ಒಂದೊಂದು ವರ್ಷದಲ್ಲೂ ಒಂದೊಂದು ಕಂಪನಿ ಚೇಂಜ್ ಮಾಡಿ ನನ್ನ ರೆಸ್ಯೂಮ್ ಅಂತ ತುಂಬ ಅಸಹ್ಯ ಕಾಣಿಸ್ತಿದೆ ಅಂತ ಹೇಳಿ ಅವ್ರ ಹತ್ರ ಕೇಳಬೇಕಾದ್ರೆ ಅವ್ರು ಅಶ್ಯೂರೆನ್ಸ್ ಕೊಡ್ತಾರೆ, ಇದು ಫುಲ್ ಟೈಮ್ ಆಪರ್ಚುನಿಟಿ ಅಂತ. ಆ್ಯಂಡ್ ನನಗೆ ಬಂದಿದ್ದು ಆಪರ್ಚುನಿಟಿ ಬಂದು ತುಂಬ ದೊಡ್ಡ ಕಂಪನಿಯಲ್ಲಿ. ನಾನು ಅದನ್ನು ನಂಬ್ಕೊಂಡು, ಈ ರೆಕ್ರೂಟರ್ ಹೇಳಿದ್ರು ಕೊಟ್ಟಿರೋ ಅಶ್ಯೂರೆನ್ಸನ್ನು ನಂಬ್ಕೊಂಡು ನಾನು ಕಂಪನಿಗೆ ಹೋಗ್ತೀನಿ. ಆ್ಯಂಡ್ ನಾನು ಹೋಗ್ತಾ ಇರೋ ಟ್ರಾವೆಲ್ ಡಿಸ್ಟೆನ್ಸ್ ಏನು ಅಂದರೆ, ಬರೀ ಇಂಟರ್ವ್ಯೂ ಅಟೆಂಡ್ ಮಾಡೋದಕ್ಕೆ ನಮ್ಮ ಮನೆ ಇರೋದು JP ನಗರಲ್ಲಿ, ನಾನು ಹೋಗ್ತಾ ಇರೋದು ಹೆಬ್ಬಾಳ್ಗೆ 30 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿ ಹೋಗ್ತಿದ್ದೀನಿ. ನಾನು ಅವ್ರ ಹತ್ರ ಕ್ಲಿಯರಾಗಿ ಹೇಳಿದ್ದೆ, ನಾನು ಇಂಟರ್ವ್ಯೂ ಏನಾದರೂ ನಿಮಗೆ ವರ್ಚುವಲಾಗಿ ಅರೇಂಜ್ ಮಾಡೋಕ್ಕಾದರೆ ಹೇಳಿ, ಯಾಕೆಂದರೆ ನಾನು ತುಂಬ ದೂರದಿಂದ ಬರ್ತಿದ್ದೀನಿ ಅಂತ ಹೇಳಬೇಕಾರೆ ಅವರು ಹೇಳಿದ್ರು, ಯಾವುದೇ ಕಾರಣಕ್ಕೂ ವರ್ಚುವಲ್ ಆಗಲ್ಲ, ನೀವು ಫೇಸ್ ಟು ಫೇಸ್ ಇಂಟರ್ವ್ಯೂನೇ ಹೋಗಬೇಕು ಅಂತ ಹೇಳ್ತಾರೆ. ಆ್ಯಂಡ್ ಕೊನೆಗೂ ನಾನು ಅವ್ರು ಹೇಳಿದ ಮಾತು ನಂಬಿ ಹೋಗ್ತೀನಿ. ಬಟ್ ಅಲ್ಲಿ ನೋಡಿದ್ರೆ ನಂಗೆ ಶಾಕು. ಏನಾಯಿತು ಅಂತ ಹೇಳಿ ನಿಮಗೆ ಸೆಕೆಂಡ್ ಪಾರ್ಟಲ್ಲಿ ಹೇಳ್ತೀನಿ.